ಇರ್ತವೆ. ಅವರವರ ಆಸನದಲ್ಲೇ ಕೂತ್ಕೋಬೇಕು. ಆಸನ ಖಾಲಿಯಾಗಿದ್ರೆ ನಮ್ಮ ಶಾಸಕರು ಬೇಜಾರು ಪಡ್ತಾ ಇದ್ದಾರೆ. ಎಲ್ಲಪ್ಪ ದಯವಿಟ್ಟು ಅಲ್ಲಿ ನಿಂತ್ಕೊಂಡಿರು, ದಯವಿಟ್ಟು ಬಂದು ಕೂತ್ಕೋಬೇಕು ಮನವಿ ಮಾಡ್ತಾ ಇದ್ದೇನೆ. ಈಗ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಯಾದವ ಜನಾಂಗದ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ಬಂದು ಕೂತ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಈಗ ನಮ್ಮ ಈ ಒಂದು ಯಾದವ ಜನಾಂಗದ ಕಾರ್ಯಕ್ರಮ 33ನೇ ಗೋಕುಲಾಷ್ಟಮಿ ಸರ್ಕಾರ ಪ್ರಾರಂಭ ಮಾಡೋಕೆ ಮೊದಲಿಂದನೂ ಕೂಡ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ದಿವಂಗತ ಆಲಂಗೂರು ಶ್ರೀನಣ್ಣವರು ನಮ್ಮ ಗುರುಗಳು ನಮಗೆ ವಿಶೇಷವಾದಂಥ ಒಂದು ಒತ್ತು ಕೊಟ್ಟು ನಮ್ಮದೇ ಒಂದು ಇದು ಇರಬೇಕು, ನಮ್ಮದು ಅನ್ನೋದು ಇರಬೇಕು ಅಂತ ಪ್ರಯತ್ನ ಮಾಡಿ ಸಂತೆ ಮೈದಾನದಲ್ಲಿ 25 ಲಕ್ಷಗಳ ಅವರ ವತಿಯಿಂದ ಒಂದು ಸಮುದಾಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರಿಗೂ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಎಲ್ಲ ಯಾದವ ಜನಾಂಗದ ಹೃದಯದಲ್ಲಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೀವಿ. ಅದೇ ರೀತಿ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರು ಈಗ ಅವರ ಒಂದು ಚುನಾವಣೆ ಮೊದಲು ನಮಗೆ ಒಂದು ಆಶ್ವಾಸನೆ ನೀಡಿದರು. ಆದರೂ ಸಹ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಿಮಗೆ ಸಾಥ್ ಕೊಡ್ತೀವಿ, ಎಲ್ಲರೂ ಸೇರಿ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದ ಪ್ರಕಾರ ಅದೇ ರೀತಿಯಾಗಿ ಹಾಕಿ 3 ಕೋಟಿ ಒಂದು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಕಾಂಟ್ರಾಕ್ಟರ್ ವಹಿಸಿ ಕೆಲಸ ಪೂರ್ತಿ ಮಾಡಬೇಕು. ನಾನೇ ಬಂದು 1 ವರ್ಷ ಅಥವಾ 1 ವರ್ಷದೊಳಗಾಗಿ ನಾನೇ ಇದನ್ನ ಪ್ರಾರಂಭ ಮಾಡ್ತೀನಿ ಅಂತ ನಮಗೆ ಶಾಸಕರು ಭರವಸೆ ನೀಡಿದ್ದಾರೆ. ಅವರಿಗೆ ನಮ್ಮ ಒಂದು ಜನಾಂಗ ಕೃತಜ್ಞತೆ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ನಾನು ಎಲ್ಲ ಯಾದವ ಸಂಘದ ಪರವಾಗಿ ಒಂದು ಅಧ್ಯಕ್ಷನಾಗಿ ನಾನು ಅವರಿಗೆ ಒಂದು ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಯಾದವರು ಬಂದು ಕೂತ್ಕೋಬೇಕೆಂದು ಪದೇ ಮನವಿ ಮಾಡ್ತಾ ಇದ್ದೀನಿ. ಈಗ ನಂದಗೋಕುಲ ಯಾದವ ಸಂಘದ ವತಿಯಿಂದ ಶಾಸಕರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಆಗಿದೆ. ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳು, ದಕ್ಷ ಅಧಿಕಾರಿಗಳಾದಂಥ ನಮ್ಮ ತಾಹೇದಾರ್ ಮೇಡಮ್ನವರು ತಮ್ಮ ಯಾದವ ಜನಾಂಗದವರನ್ನು ಕುರಿತು 4 ಮಾತಾಡಬೇಕೆಂದು ಕೋರ್ತಾ ಇದ್ದೀನಿ.